ನಿಜ ಇರಬೇಕು ಅಂದ್ರೆ ಆಧುನಿಕ ಭಾರತವನ್ನ ಕಟ್ಟಿದ ಎಷ್ಟೋ ಶಿಲ್ಪಿಗಳ ಹೆಸರು ನಮ್ಗೆ ಗೊತ್ತೇ ಇಲ್ಲ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಅಂತಹ ಒಬ್ಬ ಮಹಾನ್ ಚೇತನದ ಬಗ್ಗೆ ತಿಳಿದುಕೊಳ್ಳೋಣ. ಅವರೇ ಕಮಲಾದೇವಿ ಚಟ್ಟೋಪಾಧ್ಯಾಯ. ನಮ್ಮ ದೇಶದ ಕಲೆ, ಸಂಸ್ಕೃತಿ ಮತ್ತು ಸಮಾಜಕ್ಕೆ ಇವರ ಕೊಡುಗೆ ಅಪಾರ. ಆದರೆ ಇವರ ಕಥೆ ಯಾಕೋ ಹೆಚ್ಚು ಜನರಿಗೆ ತಲುಪಿಲ್ಲ. ಬನ್ನಿ, ಈ ಮರೆತು ಹೋದ ನಾಯಕಿಯ ಬಗ್ಗೆ ಇವತ್ತು ಮಾತಾಡೋಣ. 50,000. ಇದೇನಿದು ಒಂದು ನಂಬರ್ ಅಷ್ಟೇನಾ? ಖಂಡಿತ ಇಲ್ಲ. ಇದೊಂದು ದೊಡ್ಡ ಸ್ಫೂರ್ತಿದಾಯಕ ಕಥೆಯ ಆರಂಭ. ಹಾಗಿದ್ರೆ ಈ ಸಂಖ್ಯೆಗೂ ನಾವಿವತ್ತು ಮಾತಾಡ್ತಿರೋ ನಾಯಕಿಗೂ ಏನು ಸಂಬಂಧ? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಏನೂ ಇಲ್ಲದ ಒಂದು ಜಾಗದಲ್ಲಿ ತಮ್ಮ ಮನೆ ಮಠ ಎಲ್ಲ ಕಳ್ಕೊಂಡ 50,000 ನಿರಾಶ್ರಿತರಿಗಾಗಿ ಒಂದು ಇಡೀ ಹೊಸ ನಗರವನ್ನೇ ಕಟ್ಟಬೇಕು. ಇದನ್ನ ಮಾಡೋದು ಹೇಗೆ ಸಾಧ್ಯ? ಇದು ಸುಮ್ಮನೆ ಒಂದು ಪ್ರಶ್ನೆ ಅಲ್ಲ, ಇದೊಂದು ಬೆಟ್ಟದಷ್ಟು ದೊಡ್ಡ ಸವಾಲು. ಅಂಥ ಒಂದು ದೊಡ್ಡ ಸವಾಲಿಗೆ ಉತ್ತರವಾಗಿ ನಿಂತಿದ್ದು ಒಬ್ಬ ಮಹಿಳೆ. ಅವರೇ ಕಮಲಾದೇವಿ ಚಟ್ಟೋಪಾಧ್ಯಾಯ. ಹೌದು, ನಗರಗಳನ್ನೇ ಕಟ್ಟಿದ ಅವರ ಅದ್ಭುತ ಕಥೆಯ ಮೊದಲ ಅಧ್ಯಾಯ ಇಲ್ಲಿದೆ. ಏನಿದು ಫರೀದಾಬಾದ್ ಯೋಜನೆ ಅಂದ್ರೆ? ಭಾರತ ಪಾಕ್ ವಿಭಜನೆಯ ನಂತರ ದಿಕ್ಕೆಟ್ಟಿದ್ದ ಸುಮಾರು 50,000 ನಿರಾಶ್ರಿತರಿಗಾಗಿ ದೆಹಲಿ ಹತ್ತಿರ ಒಂದು ಹೊಸ ನಗರವನ್ನೇ ಕಟ್ಟಲಾಯಿತು. ವಿಶೇಷ ಅಂದ್ರೆ ಇದು ಸಹಕಾರಿ ತತ್ವದ ಮೇಲೆ ನಿಂತಿದ್ದ ನಗರ. ಅಂದ್ರೆ ಸುಮ್ಮನೆ ಮನೆಗಳನ್ನ ಕಟ್ಟಿಕೊಡೋದಷ್ಟೇ ಅಲ್ಲ, ಅಲ್ಲೇ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪಿಸಿ ಆ ಜನರಿಗೆ ಉದ್ಯೋಗವನ್ನು ಸೃಷ್ಟಿಸಿದ ಒಂದು ಅದ್ಭುತ ಯೋಜನೆ ಇದು. ಇಂಥ ಒಂದು ಬೃಹತ್ ಪ್ರಾಜೆಕ್ಟ್ನ ಹಿಂದಿದ್ದ ಚಾಲಕಶಕ್ತಿ ಬೇರೆ ಯಾರೂ ಅಲ್ಲ, ಕಮಲಾದೇವಿ ಚಟ್ಟೋಪಾಧ್ಯಾಯ. ಸಿರಿ, ಕಮಲಾದೇವಿಯವರು ಬರೀ ನಗರಗಳನ್ನ ಮಾತ್ರ ಕಟ್ಟಿದ್ರಾ? ಖಂಡಿತ ಇಲ್ಲ. ಅವರ ಇಡೀ ಜೀವನವೇ ಒಂದ್ರೀತಿ ಪ್ರಥಮಗಳ ಸರಮಾಲೆ. ಅಂದ್ರೆ ಸಮಾಜದ ಪ್ರತಿಯೊಂದು ಅಡೆತಡೆಯೂ ಮುರಿದು ಹೊಸ ದಾರಿಯನ್ನೇ ಸೃಷ್ಟಿಸಿದ ಒಬ್ಬ ದಿಟ್ಟ ಮಹಿಳೆಯವರು. ಆ ಕಾಲದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. ವಿಧವೆ ಆದವರು ಮರುಮದುವೆ ಆಗೋ ಹಾಗೆ ಇರಲಿಲ್ಲ. ಆದರೆ ಕಮಲಾದೇವಿ ಮರುಮದುವೆ ಆದ್ರು. ಮಹಿಳೆಯರು ರಾಜಕೀಯಕ್ಕೆ ಬರೋದು ಕನಸಿನ ಮಾತಾಗಿತ್ತು. ಆದರೆ ಇವರು ಒಬ್ಬ ಸಕ್ರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಷ್ಟೇ ಅಲ್ಲ, ರಾಜಕಾರಣಿಯೂ ಆದ್ರು. ಮಹಿಳೆಯರು ನಾಟಕ ಮಾಡೋದು ತಪ್ಪು ಅನ್ನೋ ಕಾಲದಲ್ಲಿ ಇವರು ಒಬ್ಬ ಅದ್ಭುತ ನಟಿಯಾಗಿ ಹೆಸರು ಮಾಡಿದ್ರು. ಅವರ ಪ್ರತಿಯೊಂದು ವೈಯಕ್ತಿಕ ಆಯ್ಕೆಯೂ ಒಂದು ದೊಡ್ಡ ಕ್ರಾಂತಿನೇ ಆಗಿತ್ತು. ಇನ್ನೂ ಅವರ ರಾಜಕೀಯ ಪ್ರಯಾಣ ಇದೆಯಲ್ಲ, ಅದು ಇನ್ನೂ ಇಂಟ್ರೆಸ್ಟಿಂಗ್. 1920ರಲ್ಲೇ ಗಾಂಧೀಜಿಯವರಿಂದ ಪ್ರೇರಣೆ ಪಡೆದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ್ರು. ಊಹಿಸ್ಕೊಳ್ಳಿ, 1926ರಲ್ಲೇ ಶಾಸನ ಸಭೆಗೆ ಸ್ಪರ್ಧಿಸಿದ ಭಾರತದ ಮೊಟ್ಟ ಮೊದಲ ಮಹಿಳೆ ಅಂದ್ರೆ ಅದು ಕಮಲಾದೇವಿ. 1930ರಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರಿಗೇನು ಕೆಲಸ ಅಂದಾಗ ಇಲ್ಲ, ಅವರೂ ಭಾಗವಹಿಸಬೇಕು ಅಂತ ಪಟ್ಟು ಹಿಡಿದು ಅದನ್ನು ಸಾಧಿಸಿದ್ರು. ಅಷ್ಟೇ ಅಲ್ಲ, ಅದೇ ವರ್ಷ ರಾಜಕೀಯ ಚಟುವಟಿಕೆಗಾಗಿ ಬ್ರಿಟಿಷರಿಂದ ಅರೆಸ್ಟ್ ಆಗಿ ಜೈಲು ಸೇರಿದ ಮೊದಲ ಭಾರತೀಯ ಮಹಿಳೆಯನ್ನು ಇತಿಹಾಸವನ್ನು ಸೃಷ್ಟಿಸಿದ್ರು. ಸ್ವಾತಂತ್ರ್ಯ ಬಂತೂ ಸರಿ, ಆದ್ರೆ ದೇಶ ಕಟ್ಟೋದು ಅಂದ್ರೆ ಬರೀ ಕಟ್ಟಡ ಕಾರ್ಖಾನೆಗಳನ್ನ ಕಟ್ಟೋದಲ್ಲ ಅಲ್ವಾ? ಕಮಲಾದೇವಿಯವರು ದೇಶದ ದೇಹದ ಜೊತೆಗೆ ಅದರ ಆತ್ಮವನ್ನ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸೋಕೆ ಮುಂದಾದ್ರು. ಕಲೆ ಎಂಬುದು ಕೇವಲ ಪ್ರದರ್ಶನಕ್ಕಲ್ಲ, ಅದು ಜನರ ಬದುಕಿನ ಭಾಗವಾಗಬೇಕು. ಇದು ಕಮಲಾದೇವಿಯವರ ಫಿಲಾಸಫಿಯಾಗಿತ್ತು. ಅವರ ಪ್ರಕಾರ ನಮ್ಮ ಕರಕುಶಲ ಕಲೆಗಳು ಅಂದ್ರೆ ಸುಮ್ಮನೆ ಶೋಕೇಸ್ನಲ್ಲಿಡೋ ವಸ್ತುಗಳಲ್ಲ, ಅವು ನಮ್ಮ ಸಂಸ್ಕೃತಿಯ ಬೇರುಗಳು, ಜನರ ಬದುಕಿನ ಘನತೆಯ ಪ್ರತೀಕ. ಈ ಫಿಲಾಸಫಿಯನ್ನ ಅವರು ಸುಮ್ಮನೆ ಮಾತಲ್ಲಿ ಹೇಳಿ ಬಿಡ್ಲಿಲ್ಲ, ಅದಕ್ಕೊಂದು ಪಕ್ಕಾ ಪ್ಲಾನ್ ಇತ್ತು ಅವ್ರ ಹತ್ರ. ಮೊದಲನೇ ಹೆಜ್ಜೆ ಇಡೀ ಭಾರತ ಸುತ್ತಿ ಎಲ್ಲೆಲ್ಲಿ ಯಾವ್ಯಾವ ಕಲೆಗಳು ಅಳಿವಿನಂಚಿನಲ್ಲಿವೆ ಅಂತ ಹುಡುಕಿ ಪಟ್ಟಿ ಮಾಡಿದ್ದು. ಎರಡನೇ ಹೆಜ್ಜೆ ಆ ಕುಶಲಕರ್ಮಿಗಳನ್ನೆಲ್ಲ ಒಟ್ಟುಗೂಡಿಸಿ ಅವರಿಗಾಗಿ ಸಹಕಾರಿ ಸಂಘಗಳನ್ನು ಮತ್ತು ಕರಕುಶಲ ಮಂಡಳಿಯನ್ನು ಸ್ಥಾಪಿಸಿದ್ದು. ಕೊನೆಯ ಹಾಗೂ ಅತಿ ಮುಖ್ಯವಾದ ಹೆಜ್ಜೆ ಹಳ್ಳಿಗಳಲ್ಲಿ ತಯಾರಾದ ವಸ್ತುಗಳಿಗೆ ನಗರಗಳಲ್ಲಿ ಒಂದು ದೊಡ್ಡ ಮಾರುಕಟ್ಟೆಯನ್ನು ಒದಗಿಸಿದ್ದು. ಇವತ್ತು ನಾವು ನೋಡೋ ಕಾಟೇಜ್ ಎಂಪೋರಿಯಂಗಳ ಹಿಂದಿನ ಮೂಲ ಕಲ್ಪನೆಯೇ ಇವರದು. ಈ ಹೆಸರುಗಳನ್ನೊಮ್ಮೆ ಗಮನಿಸಿ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂದ್ರೆ NSD, ಸಂಗೀತ ನಾಟಕ ಅಕಾಡೆಮಿ ಮತ್ತು ಕ್ರಾಫ್ಟ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಇವೆಲ್ಲ ಇವತ್ತು ಭಾರತದ ಕಲೆ ಮತ್ತು ಸಂಸ್ಕೃತಿಯ ಬೆನ್ನೆಲುಬು. ಗೊತ್ತಾ? ಈ ಎಲ್ಲಾ ಮಹಾನ್ ಸಂಸ್ಥೆಗಳ ಸ್ಥಾಪನೆಯ ಹಿಂದಿನ ಅಸಲಿ ಶಕ್ತಿ ಯಾರು ಅಂತ? ಹೌದು, ಒಬ್ರೇ, ಕಮಲಾದೇವಿ. ಇದು ಅವರ ದೂರದೃಷ್ಟಿಗೆ ದೊಡ್ಡ ಸಾಕ್ಷಿ. ಅವರ ಕೆಲಸಗಳು ಕೇವಲ ಇತಿಹಾಸದ ಪುಸ್ತಕಗಳಲ್ಲಿಲ್ಲ, ಅವರು ಬಿಟ್ಟು ಹೋದ ಆ ಪರಂಪರೆ ಇವತ್ತಿಗೂ ನಮ್ಮ ಜೊತೆಗೇ ಇದೆ, ನಮ್ಮ ಬದುಕಿನಲ್ಲೇ ಇದೆ. ಅವರ ಈ ಅಪಾರ ಸೇವೆಗೆ ದೇಶವಿದೇಶಗಳಿಂದ ಗೌರವಗಳು ಹರಿದು ಬಂದವು. 1955ರಲ್ಲಿ ಪದ್ಮಭೂಷಣ, 1966ರಲ್ಲಿ
ಏಷ್ಯಾದ ನೊಬೆಲ್ ಅಂತಾನೇ ಕರೆಯೋ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಮತ್ತು 1987ರಲ್ಲಿ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣ ಹೀಗೆ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದವು. ಇಷ್ಟೆಲ್ಲ ಕೆಲ್ಸದ ಮಧ್ಯೆ ಅವರು ಸುಮ್ಮನೆ ಕೂತಿರ್ಲಿಲ್ಲ. ಅವರೊಬ್ಬ ಅದ್ಭುತ ಲೇಖಕಿಯೂ ಆಗಿದ್ರು. ದಿ ಅವೇಕನಿಂಗ್ ಆಫ್ ಇಂಡಿಯನ್ ವಿಮೆನ್ ನಂತಹ ಪ್ರಮುಖ ಪುಸ್ತಕಗಳನ್ನ ಹಾಗೂ ತಮ್ಮ ಆತ್ಮಕಥೆಯನ್ನು ಬರೆದು ತಮ್ಮ ಯೋಚನೆಗಳನ್ನ ದಾಖಲಿಸಿದ್ದಾರೆ. ಹಾಗಿದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದ ಕಮಲಾದೇವಿಯವರ ಪರಂಪರೆಯನ್ನ ಎಲ್ಲಿ ನೋಡಬಹುದು? ಅದಕ್ಕೆ ನಾವು ಯಾವುದೇ ಮ್ಯೂಸಿಯಂನ ಗಾಜಿನ ಪೆಟ್ಟಿಗೆಯನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ಅವರ ಪರಂಪರೆ ಇರೋದು ಭಾರತದ ಪ್ರತಿಯೊಂದು ಕರಕುಶಲ ವಸ್ತುವಿನಲ್ಲಿ, ಪ್ರತಿಯೊಂದು ಬಣ್ಣದ ದಾರದಲ್ಲಿ. ಇವತ್ತು ನಾವು ನೋಡೋ ಕ್ರಾಫ್ಟ್ ಮೇಳಗಳು, ರಂಗಭೂಮಿಯ ಪ್ರದರ್ಶನಗಳು ಮತ್ತು ಮುಖ್ಯವಾಗಿ ತಮ್ಮ ಕಾಲ್ಮೇಲೆ ನಿಂತಿರುವ ಲಕ್ಷಾಂತರ ಕುಶಲಕರ್ಮಿಗಳ ನಗುವಿನಲ್ಲಿ ಅವರ ಪರಂಪರೆ ಜೀವಂತವಾಗಿದೆ. ಕಮಲಾದೇವಿಯವರ ಕಥೆ ಕೇಳಿದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ಇವರ ಹಾಗೆ ನಮ್ಮ ದೇಶವನ್ನ, ನಮ್ಮ ಜಗತ್ತನ್ನ ಕಟ್ಟಿದ ಎಷ್ಟೋ ಮಹಾನ್ ವ್ಯಕ್ತಿಗಳನ್ನ ನಾವು ಮರ್ತುಬಿಟ್ಟಿದಿವ್ಯಾ? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?